ಅದು ಬ್ಲ್ಯಾಕ್ ಕಲರ್ ಇರೋದು ಮೆಕ್ಕೆ ಮಣ್ಣು. ಈ ಒಂದು 3 ಥರದ ಸಾಯಿಲ್ಸ್ ಕೂಡ ನಾವಿಲ್ಲಿ ನೋಡ್ಬೋದು ಈ ಒಂದು ಡಿವಿಷನ್ಸಲ್ಲಿ. ಲಿಸನ್, ಪ್ಯಾಡಿ ಈಸ್ ದ ಮೇಜರ್ ಕ್ರಾಪ್ ಆಫ್ ಕೊಪ್ಪಳ ಆ್ಯಂಡ್ ರಾಯಚೂರು ಡಿಸ್ಟ್ರಿಕ್. ಲಿಸನ್ ಸ್ಟೂಡೆಂಟ್ಸ್, ಪ್ಯಾಡಿ ಈ ಒಂದು ಭತ್ತ ಅಂತ ಹೇಳ್ತಾರಲ್ವ. ಸೊ ಪ್ಯಾಡಿ ಈಸ್ ದ ಮೇಜರ್ ಕ್ರಾಪ್ ಆಫ್ ಕೊಪ್ಪಳ ಆ್ಯಂಡ್ ರಾಯಚೂರು ಡಿಸ್ಟಿಕ್. ಕೊಪ್ಪಳ ಮತ್ತು ರಾಯಚೂರು ಡಿಸ್ಟಿಕ್ಗಳಲ್ಲಿ ಭತ್ತವನ್ನು ಇಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರಮುಖವಾಗಿ ಕೂಡ ಬೆಳೆಯಾಗಿ ಇಲ್ಲಿ ಬೆಳೀತಾ ಇದ್ದಾರೆ. ಶುಗರ್ ಕೇನ್ ಈಸ್ ದ ಮೇಜರ್ ಕಮರ್ಷಿಯಲ್ ಕ್ರಾಪ್. ಈ ಒಂದು ಕ್ರಾಪಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಮೇಜರ್ ಕ್ರಾಪ್ ಬೇರೆ ನೋಡ್ತೀವಿ ಮತ್ತು ಕಮರ್ಷಿಯಲ್ ಕ್ರಾಪ್ ಬೇರೆ ನೋಡ್ತೀವಿ, ಅದರ್ ಮೇಜರ್ ಕ್ರಾಪ್ಸ್ ಬೇರೆ ನಾವು ನೋಡ್ತೀವಲ್ವ. ಸೊ ಇದರಲ್ಲಿ ಮೇಜರ್ ಕ್ರಾಪ್ ಯಾವುದು ಅಂದರೆ ಪ್ಯಾಡಿ ಅಂತ ನಾವು ಹೇಳಿದ್ವಲ್ವ ರಾಯಚೂರು ಮತ್ತು ಕೊಪ್ಪಳ ಡಿಸ್ಟ್ರಿಕ್ಕಲ್ಲಿ. ಸೊ ಶುಗರ್ ಕೇನ್ ಈಸ್ ದ ಮೇಜರ್ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತಾರೆ. ಕಮರ್ಷಿಯಲ್ ಅಂದರೆ ವಾಣಿಜ್ಯ ಬೆಳೆ ಅಂತ ಹೇಳ್ತಾರೆ. ಶುಗರ್ ಕೇನ್ ಅಂದರೆ ಕಬ್ಬು ಅನ್ನೋದೇನಾಗಿರುತ್ತೆ ಇಲ್ಲಿ ವಾಣಿಜ್ಯ ಬೆಳೆ ಆಗಿದೆ ಅಂತಲೂ ಕೂಡ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಇದು, ನಿಮಗೆ 1 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲಿ ರೈಸ್ ಮಾಡ್ತಾ ಇರ್ತಾರೆ. ಲಿಸನ್, ದ ಅದರ್ ಮೇಜರ್ ಕ್ರಾಪ್ಸ್ ಆರ್ ಅಲ್ಲದೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ರಾಪ್ಸ್ ಕೂಡ ನಾವು ಇಲ್ಲಿ ನೋಡೋದಾದರೆ ಒಂದು ಕಾಟನ್ ಇರ್ಬೋದು, ಫಾಕ್ಸ್ಟೈಲ್, ಮಿಲೆಟ್ಸ್, ಹಾಸ್ಗ್ರಾಮ್ ಆ್ಯಂಡ್ ಪಲ್ಸಸ್ ಅಂತ ಹೇಳ್ತಾರೆ. ಹತ್ತಿ ಇರ್ಬೋದು, ನವಣೆ, ಕುಸುಬೆ, ಜೋಳ, ಹುರುಳಿ, ತೊಗರಿ ಇವೆಲ್ಲವೂ ಕೂಡ ನಾವು ಇಲ್ಲಿ ಅದರ್ ಮೇಜರ್ ಕ್ರಾಪ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. The forest is supporting in this division. Listen, ಅಷ್ಟಲ್ಲದೆ ಈ ಒಂದು ವಿಭಾಗದಲ್ಲಿ ಏನಾಗಿರುತ್ತೆ ಅಂತಂದರೆ ಫಾರೆಸ್ಟ್ ಅಂದರೆ ದಟ್ಟವಾದಂತಹ ಒಂದು ಅರಣ್ಯಗಳು ಕೂಡ ಇಲ್ಲಿದ್ದಾವೆ ಅಂತ ನಾವು ಹೇಳ್ಬೋದು. ಡೆನ್ಸಿ ಫಾರೆಸ್ಟ್ ಈಸ್ ಪ್ರೆಸೆಂಟ್ ಇನ್ ದ ಸಂಡೂರು ತಾಲೂಕು ಆಫ್ ಬಳ್ಳಾರಿ ಡಿಸ್ಟಿಕ್. ಡೆನ್ಸಿ ಫಾರೆಸ್ಟ್ ಅಂತಂದರೆ ದಟ್ಟವಾದಂಥ ಒಂದು ಅರಣ್ಯ ಪ್ರದೇಶ ಅಂತ ಹೇಳ್ತಾರೆ. ಡೆನ್ಸಿ ಫಾರೆಸ್ಟ್ ಈಸ್ ಪ್ರೆಸೆಂಟ್ ಇನ್ ಸಂಡೂರು ತಾಲೂಕು ಆಫ್ ಬಳ್ಳಾರಿ ಡಿಸ್ಟ್ರಿಕ್. ಈ ಒಂದು ಬಳ್ಳಾರಿ ಜಿಲ್ಲೆಯ ಒಂದು ಸಂಡೂರು ತಾಲೂಕಿನಲ್ಲಿ ದಟ್ಟವಾದಂಥ ಒಂದು ಅರಣ್ಯ ಪ್ರದೇಶ ಇದೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಬೀದರ್ ಹ್ಯಾಸ್ ದ ಮೋಸ್ಟ್ ಸಪೋರ್ಟಿಂಗ್ ಪಾರ್ಟ್ ಫಾರೆಸ್ಟ್ ಆ್ಯಂಡ್ ಕೊಪ್ಪಳ ಹ್ಯಾಸ್ ದ ಲೋಯೆಸ್ಟ್ ಫಾರೆಸ್ಟ್ ಕವರ್ ಅಂತ ಕೂಡ ನಾವು ಹೇಳ್ಬೋದು. ಅಂದರೆ ಲಿಸನ್, ಈ ಒಂದು ಕೊಪ್ಪಳ ಡಿಸ್ಟ್ರಿಕ್ಕಲ್ಲಿ ಅರಣ್ಯ ಪ್ರದೇಶದ ಒಂದು ವಿಸ್ತೀರ್ಣನೂ ಕೂಡ ಏನಾಗಿರುತ್ತೆ ಅಂದರೆ ಲೋಯೆಸ್ಟ್ ಫಾರೆಸ್ಟ್ ಕವರ್ ಅಂತ ಹೇಳ್ತಾರೆ. ತುಂಬ ಕಡಿಮೆ ಕನಿಷ್ಠತಮವಾಗಿದೆ, ಇಲ್ಲಿ ಜಾಸ್ತಿ ರೀತಿಯ ಇಲ್ಲ ಅರಣ್ಯ ಪ್ರದೇಶ ಅಂತಲೂ ಕೂಡ ನಾವು ಹೇಳ್ತೀವಿ. ಲಿಸನ್ ಸ್ಟೂಡೆಂಟ್ಸ್, ಇದೇ ಪೇಜಲ್ಲಿ ನಿಮಗೆ 3 ಕ್ವಶನ್ ಕೂಡ ರೈಸ್ ಆಗ್ತಾ ಇದೆ ಹೌದಲ್ವಾ. ಫಸ್ಟ್ ಒನ್, ವಿಚ್ 2 ರಿವರ್ಸ್ ಆರ್ ದ ಮೇಜರ್ ರಿವರ್ಸ್ ಆಫ್ ದಿಸ್ ಡಿವಿಷನ್ ಅಂತ ಕೂಡ ಕ್ವಶನ್ ಕೇಳ್ಬೋದು. ಹಾಗೆಯೇ ರೈಟ್ ದ ನೇಮ್ ಆಫ್ 1 ಡ್ಯಾಮ್ ಇನ್ ಬೀದರ್ ಡಿಸ್ಟಿಕ್ ಅಂತ ನಾವು ಹೇಳಿದ್ದೀನಿ. ಹಾಗೆಯೇ ಮೇಜರ್ ಕ್ರಾಪ್ಸ್ ಆಫ್ ಕೊಪ್ಪಳ ಆ್ಯಂಡ್ ರಾಯಚೂರು ಡಿಸ್ಟಿಕ್ ಅಂತ ಕೇಳಿದಾಗ ಇಲ್ಲೇನು ಮಾಡಬೇಕು ಅಂದರೆ ಪ್ಯಾಡಿ ಅಂತ ಹೇಳ್ತಾರೆ. ಹಾಗೆಯೇ ಮೇಜರ್ ಕಮರ್ಷಿಯಲ್ ಕ್ರಾಪ್ ಅಂತ ಕೇಳಿದಾಗ ಶುಗರ್ ಕೇನ್ ಅಂತ ನಾವು ಹೇಳ್ತೀವಲ್ವ. ಸೊ ಸ್ಟೂಡೆಂಟ್ಸ್, ಆ್ಯಂಡ್ ನೆಕ್ಸ್ಟ್ ಒನ್, ಲಿಸನ್ ಸ್ಟೂಡೆಂಟ್ಸ್, ದ ಮಿನರಲ್ಸ್ ಅವೈಲಬಲ್ in this division are silver, silicon, gold, iron ore, manganese, granite stone is available in all the district of this division. Listen students, ಹಾಗೆಯೇ ಇಲ್ಲಿ ಮಿನರಲ್ಸ್ ಅವೈಲಬಲ್ ಇನ್ ದಿಸ್ ಡಿವಿಷನ್ ಅಂತ ಹೇಳ್ತಾರೆ. ಮಿನರಲ್ಸ್ ಕೂಡ ಇಲ್ಲಿ ಮಿನರಲ್ಸ್ ಅಂತಂದರೆ ಮಿನರಲ್ ಅಂತಂದರೆ ಈ ಒಂದು ಖನಿಜ ಅಂತ ಹೇಳ್ತಾರೆ. ಮಿನರಲ್ಸ್ ಖನಿಜಗಳು ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಲ್ವರ್ ಇರ್ಬೋದು, ಸಿಲಿಕಾ, ನೆಕ್ಸ್ಟ್ ಗೋಲ್ಡ್, ಐರನ್, ಮ್ಯಾಂಗನೀಸ್, ಗ್ರಾನೈಟ್ ಸ್ಟೋನ್ ಇವೆಲ್ಲವೂ ಕೂಡ ಈಸ್ ಅವೈಲಬಲ್ ಇನ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದಿಸ್ ಡಿವಿಷನ್ ಅಂತ ಹೇಳ್ತಾರೆ. ಬೆಳ್ಳಿ ಇರ್ಬೋದು, ಸಿಲಿಕಾ, ಚಿನ್ನ, ಕಬ್ಬಿಣ, ಮ್ಯಾಂಗನೀಸ್, ಗ್ರಾನೈಟ್ ಈ ಎಲ್ಲವೂ ಕೂಡ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಲ್ಲಿ ಸಿಗುತ್ತೆ, ಅವೈಲಬಿಲಿಟಿ ಇದೆ ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. ದಿಸ್ ಡಿವಿಷನ್ ಈಸ್ ನಾಟ್ ರಿಚ್ ಫ್ರಮ್ ನ್ಯಾಚುರಲ್ ರಿಸೋರ್ಸಸ್ ಪರ್ಸ್ಪೆಕ್ಟಿವ್. ಹಾಗೆಯೇ ಇಲ್ಲಿ ಪ್ರಾಕೃತಿಕ ಸಂಪನ್ಮೂಲ ದೃಷ್ಟಿಯಿಂದ ಇದೇನು ಸಮೃದ್ಧವಾದಂಥ ಒಂದು ವಿಭಾಗ ಅಲ್ಲ. ಅಂದರೆ ಇಲ್ಲಿ ಜಾಸ್ತಿ
ನ್ಯಾಚುರಲ್ ರಿಸೋರ್ಸಿಂದಲೇ ತುಂಬ ನ್ಯಾಚುರಲ್ ರಿಸೋರ್ಸಸ್ ತುಂಬ ಜಾಸ್ತಿ ಇದೆ ಮತ್ತು ಅದರಿಂದ ತುಂಬ ಸಮೃದ್ಧಿ ಆಗಿದೆ ಅಂತ ಕೂಡ ನಾವು ಇಲ್ಲಿ ಹೇಳೋದಕ್ಕಾಗ್ತಾ ಇಲ್ಲ ಅಂತ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ನೋಡಿ, ಗೋಲ್ಡ್ ಸ್ಟೋನ್ ಅಂತ ಹೇಳ್ತಾರಲ್ವ, ನೋಡು ಗೋಲ್ಡ್, ಹಟ್ಟಿ ಗೋಲ್ಡ್ ಅಂತ ಕೂಡ ನಾವು ಹೇಳ್ಬೋದು. ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಹೇಳ್ತಾರೆ, ಗೋಲ್ಡ್ ಕಾಯಿನ್ಸ್ಗಳು ಇವೆಲ್ಲ. ಸಿ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್, ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ಸ್. ಹಾಗೆಯೇ ಇರಿಗೇಷನ್ ಅಂತಂದರೆ ಏನರಪ್ಪ, ನೀರಾವರಿ ವ್ಯವಸ್ಥೆ ಅಲ್ವಾ. ಸೊ ಲಿಸನ್ ಸ್ಟೂಡೆಂಟ್ಸ್, ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ ದ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ಸ್ ಆಫ್ ದಿಸ್ ಡಿವಿಷನ್. ಅಂದರೆ ಕಲಬುರಗಿ ಡಿವಿಷನ್ಸಲ್ಲಿ ಕಂಡುಬರುವಂತಹ ರಾಯಚೂರು ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಸಿಗೆ ಏನು ಮಾಡಿದ್ದಾರೆ ಅಂತಂದರೆ, ತುಂಗಭದ್ರಾ ಡ್ಯಾಮಿಂದ ಇಲ್ಲಿಗೆ ಇರಿಗೇಷನ್ ಫೆಸಿಲಿಟೀಸ್, ಇರಿಗೇಷನ್ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದೆ ಅಂತ ಕೂಡ ನಾವು ಹೇಳ್ಬೋದು. ತುಂಗಭದ್ರಾ ಡ್ಯಾಮ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ಸ್. ಲಿಸನ್, ಬಸವಸಾಗರ ಡ್ಯಾಮ್ ಬಿಲ್ಟ್ ಅಕ್ರಾಸ್ ರಿವರ್ ಕೃಷ್ಣಾ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಕಲಬುರ್ಗಿ ಡಿಸ್ಟ್ರಿಕ್ಸ್. ಅಷ್ಟಲ್ಲದೆ ಈ ಒಂದು ಬಸವಸಾಗರ ಡ್ಯಾಮಿಂದಲೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಒಂದು ಕೃಷ್ಣ ಸಾಗರ ಇದ್ರದ್ದು ಏನು ಅಣೆಕಟ್ಟು ಕೂಡ ಏನಾಗಿರುತ್ತೆ ಅಂದರೆ, ಕೃಷ್ಣ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಒಂದು ಬಸವಸಾಗರ ಅಣೆಕಟ್ಟು ಕೂಡ ಏನಾಗಿದೆ ಅಂತಂದರೆ, ಈ ಒಂದು ಇರಿಗೇಷನ್ ಪ್ರಾಜೆಕ್ಟ್ಸಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಅದು ಯಾವ ಡಿಸ್ಟ್ರಿಕ್ಕಲ್ಲಿ ಅಂತಂದರೆ, ರಾಯಚೂರು ಮತ್ತು ಕಲಬುರ್ಗಿ ಡಿಸ್ಟ್ರಿಕ್ಸಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ನಾವು ಹೇಳ್ಬೋದು. ಕಾರಂಜಾ ಪ್ರಾಜೆಕ್ಟ್ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟೀಸ್ ಟು ಬೀದರ್ ಡಿಸ್ಟ್ರಿಕ್ಸ್. ಅಷ್ಟಲ್ಲದೆ ಕಾರಂಜಾ ಪ್ರಾಜೆಕ್ಟ್ ಪ್ರೊವೈಡೆಡ್ ಇರಿಗೇಷನ್ ಫೆಸಿಲಿಟೀಸ್ ಟು ಬೀದರ್ ಡಿಸ್ಟ್ರಿಕ್. ಕಾರಂಜಾ ಯೋಜನೆಯು ಕೂಡ ಏನಾಗಿದೆ ಅಂದರೆ, ಬೀದರ್ ಜಿಲ್ಲೆಯ ಒಂದು ಕೃಷಿ ನೀರಾವರಿಗೆ ಏನಾಗಿದೆ ಅಂದರೆ ತುಂಬಾ ಹೆಲ್ಪ್ ಆಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಇದರಿಂದ ನಿಮಗೆ ಕ್ವಶನ್ ಕೂಡ ನಿಮಗೆ ರೈಸ್ ಆಗ್ತಾ ಇರುತ್ತೆ. ನೇಮ್ ದ ಡ್ಯಾಮ್ ವಿಚ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್ ಅಂತ ಕೂಡ ಇಲ್ಲಿ ಕ್ವಶನ್ ಕೂಡ ನಿಮಗೆ ರೈಸ್ ಆಗ್ತಾ ಇದೆ. ನೇಮ್ ದ ಡ್ಯಾಮ್ ವಿಚ್ ಪ್ರೊವೈಡ್ಸ್ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್. ಅಂದರೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ನೀರಾವರಿಯನ್ನು ಒದಗಿಸುತ್ತಿರುವ ಈ ಅಣೆಕಟ್ಟಿನ ಹೆಸರನ್ನು ತಿಳಿಸಿ ಅಂತ ಹೇಳ್ತಾರೆ ಇಲ್ಲಿ. ಗೊತ್ತಾಯ್ತಾ? ನೇಮ್ ದ ಡ್ಯಾಮ್ ವಿಚ್ ಪ್ರೊವೈಡ್ಸ್ ದ ಇರಿಗೇಷನ್ ಫೆಸಿಲಿಟೀಸ್ ಟು ರಾಯಚೂರು ಆ್ಯಂಡ್ ಬಳ್ಳಾರಿ ಡಿಸ್ಟ್ರಿಕ್. ರಾಯಚೂರು ಮತ್ತು ಬಳ್ಳಾರಿ ಡಿಸ್ಟ್ರಿಕ್ಕಿಗೆ ನೀರಾವರಿ ಒದಗಿಸಿರುವಂತಹ ಒಂದು ಅಣೆಕಟ್ಟಿನ ಹೆಸರನ್ನು ತಿಳಿಸಿ ಅಂತ ಕೂಡ ಇಲ್ಲಿ ಕ್ವಶನ್ ನಿಮಗೆ ರೈಸ್ ಆಗ್ತಾ ಇರುತ್ತೆ. ಸ್ಟೂಡೆಂಟ್ಸ್, ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಟಾಪಿಕ್, ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಅಂತ ಹೇಳ್ತಾರೆ. ಫಾರೆಸ್ಟ್ ಅಂದರೆ ಅರಣ್ಯಗಳು ಅಂತ ಹೇಳ್ತಾನೆ. ಹಾಗೆಯೇ ವೈಲ್ಡ್ ಲೈಫ್, ವನ್ಯ ಮೃಗಧಾಮಗಳು. ಲಿಸನ್ ಸ್ಟೂಡೆಂಟ್ಸ್, ಇದರಲ್ಲೂ ಕೂಡ ನಿಮಗೆ ಕ್ವಶನ್ ರೈಸ್ ಮಾಡ್ತಾರೆ. ದಿಸ್ ಡಿವಿಷನ್ ಈಸ್ ಎ ಫಾರೆಸ್ಟ್ ಡಿಫ್ಲಿಕ್ಟ್ ಡಿವಿಷನ್. ಅಂದರೆ ಈ ಒಂದು ಅರಣ್ಯ ಕೊರತೆಯ ಒಂದು ವಿಭಾಗ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. There are no big wild animals here. Listen students, there are no big wild animals. ಇಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡದಾದಂತಹ ವನ್ಯ ಮೃಗಗಳು ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಲಗೂರ್, ಡೀರ್, ಫಾಕ್ಸ್, ಬಿಯರ್, wolf, wild dogs are found in this division. ಹಾಗೆಯೇ ಡೀರ್ ಇರ್ಬೋದು ಅಥವಾ ಫಾಕ್ಸ್ ಇರ್ಬೋದು, ಬಿಯರ್, ವೂಲ್ಫ್, ವೈಲ್ಡ್ ಡಾಗ್ಸ್ ಇವೆಲ್ಲವೂ ಕೂಡ ನಾವಿಲ್ಲಿ ಕಂಡು ಬರ್ತಿದ್ದಾವೆ. ಕರಡಿ, ತೋಳ, ನರಿ, ಜಿಂಕೆ ಇವೆಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದು. ಯಾವುದೇ ರೀತಿಯಾದಂತಹ ದೇರ್ ಆರ್ ನೋ ಬಿಗ್ ವೈಲ್ಡ್ ಅನಿಮಲ್ಸ್ ಇಯರ್. ಇಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡದಾದಂಥ ವನ್ಯ ಮೃಗಗಳು ಇಲ್ಲಿಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್, Daroji Bear Sanctuary is in Ballari. Deers are there in Raichur district. Listen students, Daroji Bear Sanctuary. ಹಾಗೆಯೇ ದರೋಜಿ ಕರಡಿ ಧಾಮನೂ ಕೂಡ ಇಲ್ಲಿದೆ.
ದರೋಜಿ ಬಿಯರ್ ಸ್ಯಾಂಚುರಿ ಇನ್ ದ ಬಳ್ಳಾರಿ. ಲಿಸನ್, ಅಂದರೆ ಕರಡಿಯ ಒಂದು ಧಾಮ ಕೂಡ ಇದೆ ಅಂತ ಹೇಳ್ಬೋದು. ಅದು ಎಲ್ಲಿ ಅಂದರೆ ದರೋಜಿ ಅಂತ ಹೇಳ್ತಾರೆ. ವೆರಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥ ಒಂದು ಕ್ವಶನ್ ಕೂಡ ಇದು ಅಂತ ನಾವು ಹೇಳ್ಬೋದು. ಹಾಗೆಯೇ ಡಿಯರ್ಸ್ ಆರ್ ದೇರ್ ಇನ್ ರಾಯಚೂರು ಡಿಸ್ಟ್ರಿಕ್ಟ್. ಹಾಗೆಯೇ ರಾಯಚೂರು ಡಿಸ್ಟಿಕಲ್ಲಿ ಏನಾಗಿರುತ್ತೆ ಅಂತಂದರೆ ಜಿಂಕೆಗಳು ಕೂಡ ಇಲ್ಲಿ ಯಥೇಚ್ಛವಾಗಿ ಸಾಮಾನ್ಯವಾಗಿ ಕಂಡು ಬರ್ತವೆ ಅಂತ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಸಿ ಕರ್ನಾಟಕ ಅರಣ್ಯ ಇಲಾಖೆ ದರೋಜಿ ಬಿಯರ್ ಸ್ಯಾಂಚುರಿ. ಲಿಸನ್, ಸಿ ದರೋಜಿ ಸ್ಲಾತ್ ಬಿಯರ್ ಸ್ಯಾಂಚುರಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ಟಾಪಿಕ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್. ಲಿಸನ್, ಅಗ್ರಿಕಲ್ಚರ್ ಕೃಷಿ ಬೆಳವಣಿಗೆ ಅಂತ ಹೇಳ್ಬೋದು. ಇಂಡಸ್ಟ್ರೀಸ್ ನಮ್ಮ ಉದ್ದಿಮೆಗಳು ಅಥವಾ ನಮ್ಮ ಒಂದು ಇಂಡಸ್ಟ್ರೀಸ್ ಅಂತ ಹೇಳ್ಬೋದು, ಕೈಗಾರಿಕೋದ್ಯಮಗಳು ಅಂತ ಹೇಳ್ತೀವಲ್ವ. ಸೊ ಸಿ ಸ್ಟೂಡೆಂಟ್ಸ್, ಲಿಸನ್, agriculture is the main occupation in this division. Listen students, ಅಗ್ರಿಕಲ್ಚರ್ ವ್ಯವಸಾಯ ಅಲ್ವಾ. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಕೂಡ ಕ್ವಶನ್ ಕೂಡ ಇಲ್ಲಿ ರೈಸ್ ಮಾಡ್ತಾರೆ, ಯಾವುದೇ ರೀತಿಯಾಗಿ ಇದು ಮಾಡಲ್ಲ. ಅಗ್ರಿಕಲ್ಚರ್ ಈಸ್ ದ ಮೇನ್ ಆಕ್ಯುಪೇಷನ್ ಇನ್ ದಿಸ್ ಡಿವಿಷನ್. ಈ ಒಂದು ಡಿವಿಷನ್ಸಲ್ಲಿ ಅಂದರೆ ಕಲಬುರ್ಗಿ ಡಿವಿಷನ್ಸಲ್ಲಿ ಜನರ ಒಂದು ಮುಖ್ಯ ಉದ್ಯೋಗ ಏನಾಗಿತ್ತು ಅಂದರೆ ಒಕ್ಕಲತನ ಅಂತ ಹೇಳ್ತಾರೆ, ಅಗ್ರಿಕಲ್ಚರ್ ಅಂತ ನಾವು ಹೇಳ್ಬೋದು. ದ ಅವರೇಜ್ ರೈನ್ಫಾಲ್ ಈಸ್ ಲೆಸ್ ಅಂತ ಹೇಳ್ತಾರೆ, ಮಳೆ ಪ್ರಮಾಣ ಕೂಡ ಇಲ್ಲಿ ತುಂಬ ಕಡಿಮೆ ಇರುತ್ತೆ. ಕ್ರಾಪ್ಸ್ ಆರ್ ಗ್ರೋನ್ ಅಕಾರ್ಡಿಂಗ್ ಟು ದಿ ರೈನ್ಸ್. ಹಾಗೆಯೇ ಪ್ರತಿಯೊಂದು ಬೆಳೆನೂ ಕೂಡ ಏನಾಗಿರುತ್ತೆ ಅಂತಂದರೆ ಬೆಳೆಯನ್ನು ಆಧರಿಸಿರುತ್ತೆ ಅಂತ ನಾವು ಹೇಳ್ಬೋದು. ಎಸ್ ದ ಅವರೇಜ್ ರೈನ್ಫಾಲ್ ಈಸ್ ಲೆಸ್ ಅಂತ ಹೇಳ್ತಾರೆ, ಅಂದರೆ ಈ ಒಂದು ಮೇಲಿಂದ ಮೇಲೆ ಬರಗಾಲ ಏನಾಗ್ತಾ ಇರುತ್ತೆ ಅಂತಂದರೆ ಈ ಒಂದು ಇಲ್ಲಿ ಕಡಿಮೆ ಮಳೆ ಆಗ್ತಾ ಇರುತ್ತಲ್ವ. ಸೊ ಹಾಗಾಗಿ ಅವ್ರೇನಾಗಿರುತ್ತೆ ಅಂತಂದರೆ ದ ಡಿವಿಷನ್ ಈಸ್ ಪ್ರೂನ್ ಟು ಡ್ರಾಫ್ಟ್ ಆಫ್ 10 ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಏನಾಗಿರುತ್ತೆ ಅಂತಂದರೆ ಮೇಲಿಂದ ಮೇಲೆ ಅವರಿಗೆ ಬರಗಾಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಎನ್ಸ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದಿಸ್ ಡಿವಿಷನ್ ಆರ್ ಕಾಲ್ಡ್ ಹ್ಯಾಸ್ ಡ್ರಾಫ್ಟ್ ಪ್ರೋನ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ಪ್ರದೇಶವನ್ನು ಇಲ್ಲಿ ಏನಂತ ಕನ್ಸಿಡರ್ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಬರಪೀಡಿತ ಜಿಲ್ಲೆಗಳು ಅಂತಲೂ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾರೆ ಸ್ಟೂಡೆಂಟ್ಸ್. ಲಿಸನ್, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಶುಗರ್ ಇಂಡಸ್ಟ್ರೀಸ್, ಸಿಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಥರ್ಮಲ್ ಪವರ್ ಪ್ಲಾನೆಟ್ಸ್ ಆರ್ ದ ಮೇಜರ್ ಇಂಡಸ್ಟ್ರೀಸ್ ಆಫ್ ದಿಸ್ ಡಿವಿಷನ್. ಹಾಗೆಯೇ ಈ ಒಂದು ಡಿವಿಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಇಂಡಸ್ಟ್ರೀಸ್ನ ನಾವು ನೋಡೋದಾದರೆ ಫಸ್ಟ್ ನಾವಿಲ್ಲಿ ಈ ಒಂದು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ನ ನಾವು ನೋಡ್ತೀವಿ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ನ ನಾವು ನೋಡ್ಬೋದು. ಹಾಗೆಯೇ ಅಂದರೆ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಶುಗರ್ ಇಂಡಸ್ಟ್ರೀಸ್ ಅಂದರೆ ಸಕ್ಕರೆ ಕೈಗಾರಿಕೆಗಳು ಅಂತ ನಾವು ಹೇಳ್ಬೋದು. ಸಿಮೆಂಟ್ ಇಂಡಸ್ಟ್ರೀಸ್, ಸಿಮೆಂಟ್ ಇರ್ಬೋದು. ಆ್ಯಂಡ್ ಥರ್ಮಲ್ ಪವರ್ ಪ್ಲಾನೆಟ್ಸ್ ಅಂತ ಹೇಳ್ತಾರೆ, ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಅಂತ ಹೇಳ್ತಾರೆ. ಆರ್ ದ ಮೇಜರ್ ಇಂಡಸ್ಟ್ರೀಸ್ ಆಫ್ ದಿಸ್ ಡಿವಿಷನ್ ಅಂತಲೂ ಕೂಡ ನಾವು ಹೇಳ್ಬೋದು. ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಮಾಡ್ತಾರೆ, ವಿಚ್ ಈಸ್ ದ ಮೇಜರ್ ಇಂಡಸ್ಟ್ರೀಸ್ ಇನ್ ಕಲಬುರ್ಗಿ ಡಿಸ್ಟ್ರಿಕ್ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಇಲ್ಲಿ ಯಾವ ರೀತಿನಾದರೂ ಕೂಡ ನಿಮಗೆ ಕ್ವಶನ್ ಕೇಳ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮೇಜರ್ ಇಂಡಸ್ಟ್ರೀಸ್ ಅಂತ ನಾವು ಹೇಳೋದಾದರೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್, ಶುಗರ್ ಇಂಡಸ್ಟ್ರೀಸ್, ಸಿಮೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಥರ್ಮಲ್ ಪವರ್ ಪ್ಲಾನೆಟ್ಸ್ ಆರ್ ದ ಮೇಜರ್ ಇಂಡಸ್ಟ್ರೀಸ್ ಆಫ್ ದಿಸ್ ಡಿವಿಷನ್ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಲಿಸನ್ ಸ್ಟೂಡೆಂಟ್ಸ್, ದೀಸ್ ಹ್ಯಾವ್ ಪ್ರೊವೈಡೆಡ್ ಎಂಪ್ಲಾಯ್ಮೆಂಟ್ ಟು ಪೀಪಲ್ ಇಯರ್ಸ್ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲೇನಾಗಿರುತ್ತೆ ಅಂತಂದರೆ ಕೆಲವೊಂದು ಪುರುಷರಿಗೆ ಮತ್ತು ಮಹಿಳೆಯರಿಗೂ ಕೂಡ ಇಲ್ಲಿ ಉದ್ಯೋಗದ ಅವಕಾಶಗಳನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅಂತ ಕೂಡ ನಾವು ಹೇಳ್ಬೋದು. ದ ಬೀದರ್ ಆರ್ಟ್ ಆಫ್ ದಿ ಬೀದರ್ ಈಸ್ ವೆರಿ ಫೇಮಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಬೀದರಲ್ಲಿ ಕೂಡ ತುಂಬ ಫೇಮಸ್ ಆಗಿರ್ತಾರೆ ಅಂತ ಹೇಳ್ಬೋದು. ಬಳ್ಳಾರಿ ಆ್ಯಂಡ್ ಕೊಪ್ಪಳ ಹ್ಯಾವ್ ದ ಲಾರ್ಜರ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್. ಹಾಗೆಯೇ ಇಲ್ಲಿ ಬಳ್ಳಾರಿ ಮತ್ತು ಕೊಪ್ಪಳ ಡಿಸ್ಟಿಕ್ಕಲ್ಲೂ ಕೂಡ ಏನಾಗಿರುತ್ತೆ ಅಂತಂದರೆ ತುಂಬ ಲಾರ್ಜರ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸು, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿದ್ದಾವೆ. ತುಂಬ ಬೃಹತ್ ಆದಂತಹ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳಿದ್ದಾವೆ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್.
ಯಾದಗಿರಿ ಆ್ಯಂಡ್ ಕಲಬುರ್ಗಿ ಹ್ಯಾವ್ ಅ ಸಿಮೆಂಟ್ ಇಂಡಸ್ಟ್ರೀಸ್. ಹಾಗೆಯೇ ಯಾದಗಿರಿ ಮತ್ತು ಕಲಬುರ್ಗಿ ಜಿಲ್ಲೆಗಳಲ್ಲೂ ಕೂಡ ಏನಾಗಿರುತ್ತೆ ಅಂದರೆ ಸಿಮೆಂಟ್ ಇಂಡಸ್ಟ್ರೀಸ್ನ ನಾವು ನೋಡ್ಬೋದು. ಅಷ್ಟಲ್ಲದೆ ದ ಟೂರಿಸಮ್ ಆಫ್ ದಿಸ್ ಪ್ಲೇಸಸ್ ಈ ಸ್ಲೋಲಿ ಪಿಕ್ಕಿಂಗ್ ಅಪ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಈ ಒಂದು ವಿಭಾಗದಲ್ಲಿ ಪ್ರವಾಸೋದ್ಯಮನೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇತ್ತೀಚಿನ ದಿನದಲ್ಲಿ ಅದು ಕೂಡ ಬೆಳೀತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಹಂಪಿ ತುಂಗಭದ್ರಾ ಹಂಪಿ ತುಂಗಭದ್ರಾ ಡ್ಯಾಮ್, ಸನ್ನತಿ ಆಫ್ ಕಲಬುರ್ಗಿ ಡಿಸ್ಟಿಕ್. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟ್ ಏನು ಅಂತಂದರೆ ಈ ಒಂದು ಇದರಲ್ಲಿ ತುಂಬ ಈ ಒಂದು ಡಿವಿಷನ್ಸಲ್ಲಿ ಪ್ರವಾಸಿ ಕೇಂದ್ರಗಳಾಗಿ ಟೂರಿಸ್ಟ್ ಪ್ಲೇಸ್ ಆಗಿ ತುಂಬ ನಾವು ಸೆಂಟರ್ಗಳನ್ನ ನಾವು ನೋಡೋದಾದರೆ ಹಂಪಿ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಮತ್ತು ನೆಕ್ಸ್ಟು ಕಲಬುರ್ಗಿ ಡಿಸ್ಟಿಕ್ಕಲ್ಲಿ ಕಂಡುಬರುವಂತಹ ಸನ್ನತಿ ಅಂತ ಹೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟೂರಿಸಮ್ ಪ್ಲೇಸಸ್ ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಖ್ವಾಜಾ ಬಂದೆ ನವಾಜ್ ದರ್ಗಾ ಅಂತ ಹೇಳ್ತಾರೆ. ಇದು ದ ಪೋರ್ಟ್ ಆಫ್ ಬೀದರ್ ಅಂತ ಹೇಳ್ತಾರೆ. ಅಂದರೆ ಬೀದರ್ ಜಿಲ್ಲೆಯಲ್ಲಿನ ಒಂದು ಕೋಟೆ ಹೆಸರು ಯಾವುದು ಅಂತಂದರೆ ಖ್ವಾಜಾ ಬಂದೆ ನವಾಜ್ ದರ್ಗಾ ಅಂತ ಹೇಳ್ತಾರೆ. ಖವಾಜ್ ಬಂದೆ ನವಾಜ್ ದರ್ಗಾ ಅಂತ ಹೇಳ್ತಾರೆ. ಇದು ಅಷ್ಟಲ್ಲದೆ ಬಸವ ಕಲ್ಯಾಣ ಮತ್ತು ಹಟ್ಟಿ ಗೋಲ್ಡ್ ಮೈನ್ ಆಫ್ ರಾಯಚೂರ್ ಆರ್ ದ ಮೇಜರ್ ಟೂರಿಸ್ಟ್ ಸೆಂಟರ್ಸ್ ಆಫ್ ದಿ ಡಿವಿಷನ್. ಅಷ್ಟಲ್ಲದೆ ಈ ಒಂದು ಬೀದರ್ ಜಿಲ್ಲೆಯಲ್ಲಿನ ಒಂದು ಕೋಟೆ, ಬಸವ ಕಲ್ಯಾಣ, ರಾಯಚೂರು ಜಿಲ್ಲೆಯ ಒಂದು ಹಟ್ಟಿ ಚಿನ್ನದ ಗಣಿನೂ ಕೂಡ ಏನಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಕೂಡ ನಾವು ಹೇಳ್ಬೋದು. ಹಾಗೆಯೇ ಹಟ್ಟಿ ಗೋಲ್ಡ್ ಮೈನ್ ಆಫ್ ರಾಯಚೂರು ಡಿಸ್ಟಿಕ್ ಪ್ರೊಡ್ಯೂಸಸ್ ದ ಹೈಯೆಸ್ಟ್ ಗೋಲ್ಡ್ ಇನ್ ಇಂಡಿಯಾ. ಅಷ್ಟಲ್ಲದೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಒಂದು ಗಣಿ ಅಂದರೆ ರಾಯಚೂರು ಜಿಲ್ಲೆಯಲ್ಲಿರುವಂಥ ಒಂದು ಹಟ್ಟಿ ಗಣಿ ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆನಾ, ತುಂಬ ಫೇಮಸ್ ಆಗಿರೋವಂಥ ಒಂದು ಲಾರ್ಜೆಸ್ಟ್ ಆ್ಯಂಡ್ ಹೈಯೆಸ್ಟ್ ಆಗಿರುವಂಥ ಒಂದು ಹಟ್ಟಿ ಗೋಲ್ಡ್ನ ಎಲ್ಲಿ ಪ್ರೊಡ್ಯೂಸ್ ಮಾಡೋದು ಅಂತಂದರೆ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿರುವಂಥ ಒಂದು ಹಟ್ಟಿ ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಕ್ವಶನ್ ಕೂಡ ಇಲ್ಲಿ ರೈಸ್ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಾಸ್. ಇಫ್ ಎನಿ ಡೌಟ್ ಹ್ಯಾಸ್ ಮೀ ದ ಕ್ವಶನ್ ಇನ್ ದ ವಾಟ್ಸಪ್ and online. Listen students, now take the homework. First one, write the name of any two major rivers in this division, and second one question, write the names of few wild animals found in this division, and next third one question, name the two persons who fought against the Nizams of Hyderabad, and fourth one, name the crops grown in this division. Thank you students.